ಅದರ ಪರ್ಸೆಂಟೇಜ್ ಕೆಜಿ ಎಷ್ಟು ನಮ್ಗೆ ಕನ್ವರ್ಷನ್ ಆಗ್ತದೆ ಅನ್ನೋದು ನಾವು ಬಾಳ ಸಲ ಮಾತಾಡಿದ್ವಿ. ಅದ್ರ ಬಗ್ಗೆ ಹಾ, ಯಾಕಂತಂದ್ರೆ ಇದ್ರೊಳಗೆ ಕನ್ವರ್ಷನ್ ಆಗೈತಿ, ಇದ್ರಾಗ ಕನ್ವರ್ಷನ್ ಆಗಿಲ್ಲ. ಆದ್ರೆ ನಮ್ ಡಾಕ್ಟರ್ಸ್ ಅಲ್ಲಿ ಯುಟಿಲೈಸ್ ಆಗೈತಿ. ಕಲರ್ ನೋಡ್ರಿ, ಇದ್ರ ಗ್ರೋತ್ ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಫ್ರೀ, ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಫ್ರೀ. ಇಲ್ಲಿ ರೋಗ, ಇಲ್ಲಿ ಎಲಿ ಮೇಲೆ ಏನೇನೈತಿ ನೋಡ್ರಿ, ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಜಂಗ್ ರೋಗ ಐತಿ. ಅಲ್ಲಿ ನೋಡ್ರಿ, ಸ್ವಲ್ಪ ನೋಡ್ರಿ, ಅಂದ್ರೆ ಸೇಮ್ ಎಲ್ಲ ಕಟಾವ್ ಆಗಿತ್ತು, ಸೇಮ್ ಕಟಾವ್ ಆಗಿತ್ತು. ಬಟ್ ಡಿಫ್ರೆನ್ಸ್ ಇಷ್ಟ ಇದ್ರೊಳಗೆ ಅಂತಂದ್ರೆ ಇವತ್ತು ಗೊಬ್ಬರ ಹೋಗುದ್ರು ಕೂಡ ನಮ್ ರೈತರು ಈಗ ನೋಡ್ರಿ, ಇದು ಮಿನಿಮಮ್ ಟನ್ನೇಜ್ ಜಾಸ್ತಿ ಬರ್ತೈತಿ, ಈಗ ಈ ಟನ್ನೇಜ್ ಕಡಿಮೆ ಬರ್ತೈತಿ. ಹಿಂಗ್ ವಿಚಾರ. ನಮಸ್ತೆ ರೈತ ಬಾಂಧವ್ರೆ, ಇವತ್ ನಾವು ಗೋಕಾಕ್ ತಾಲೂಕು ಕೌಜುಲ್ಗಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲೇನಂದ್ರೆ ಒಂದು ವಿಶೇಷವಾದ ಒಂದು ಡಿಫ್ರೆನ್ಸ್ ನಾವು ನೋಡ್ತಾ ಇದೀವಿ. ಏನಂತಂದ್ರ ಒಂದು ಪ್ಲಾಟ್ ಡಾಕ್ಟರ್ ಸಾಯಿಲ್ ಮತ್ತ ಕೆಮಿಕಲ್ ಅನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಪ್ಲಾಟ್ ಓನ್ಲಿ ಕೆಮಿಕಲ್ ಇದೆ. ಅದರಲ್ಲಿ ಏನೇನ್ ಡಿಫ್ರೆನ್ಸ್ ಇದೆ ಅಂತೇಳಿ ನಾವು ನೋಡ್ಕೊಳ್ಳೋಣ. ಅದ್ರ ಜೊತೆಗೆ ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ಪ್ರಕಾಶ್ ನಿಂಗಪ್ಪ ತಟಂಗಿ. ಓಕೆ. ಈಗ ಏನೈತಿಲ್ಲ, 2 ಪ್ಲಾಟ್ ನಾವು ನೋಡಾತೀವ್ರಿ. ಇದಕ್ಕೆ ಏನೇನ್ ಬಳಕೆ ಮಾಡ್ಕೊಂಡಿರಿ? ಇದನ್ನ ಡಾಕ್ಟರ್ ಸಾಲು ವಿತ್ ಕೆಮಿಕಲ್ ನ ಬಳಕೆ ಮಾಡ್ಕೊಂಡ್ರಿ. ಇದ್ರಿ ಇದ ಕೆಮಿಕಲ್ ಅಷ್ಟ ಬಳಕೆ ಮಾಡ್ಕೊಂಡ್ರಿ. ಇದಕ್ಕೆ ಏನ್ ಡಿಫ್ರೆನ್ಸ್ ಕಾಣಿಸತೈತ್ರಿ ನಿಮ್ಗೆ? ಇದು ಕರ್ರಗ ಐತ್ರಿ. ಇದ ಒಂದ್ ಸ್ವಲ್ಪ ಜಂಗ್ ರೋಗ ಇದ್ದಂಗ ಐತ್ರಿ. ಜಂಗ್ ರೋಗ ಐತಿ. ಮತ್ ಕಲರ್ ರೀ, ಇದಕ್ಕೆ ಡಿಫ್ರೆನ್ಸ್? ಕಲರ್ ಕೆಂಪ್ ಐತ್ರಿ, ಕರ್ರಗ ಐತ್ರಿ. ಗ್ರೋತ್ ರೀ, ಕೆಳಗಡೆ ಗಣಿಕಿ ಸೈಜ್ ಉದ್ದದು ಯಾವ್ದ್ರಿ? ಇದು ನಮ್ದು ಡಾಕ್ಟರ್ ಸಾಯಿಲ್ ಮತ್ತೆ ಕೆಮಿಕಲ್ ಏನ್ ಬಳಕೆ ಮಾಡ್ಕೊಂಡಿದಾರಲ್ಲ, ಇದು ಗಣಿಕಿ ಸೈಜು ಜಾಸ್ತಿ ಅದ, ಈ ಕಡೆ ಕಡಿಮೆ ಅದ. ನಿಮಗೆ ಅನ್ಸೋ ಪ್ರಕಾರ ಏನೈತಿ? ಕೆಮಿಕಲ್ ಐತಿ, 2 ಮಿಕ್ಸ್ ಐತಿ. ಎರಡೂದ್ರೊಳಗೆ ಯಾವ್ದು ಇಳುವರಿ ಜಾಸ್ತಿ ಬರ್ಬೋದು? ಇದು 100% ಇದೆ. ಮೇಡಮ್, ಈಗ ನಾವು ನೋಡ್ತಾ ಇದೀವಿ 2 ಪ್ಲಾಟ್ಸ್. ಒಂದು ಆರ್ಗ್ಯಾನಿಕ್ ಮತ್ತೆ ಕೆಮಿಕಲ್ ಮಿಕ್ಸ್ ಇದೆ, ಅಂದ್ರೆ ಡಾಕ್ಟರ್ ಸಾಯಿಲ್ ಕೆಮಿಕಲ್ ಮಿಕ್ಸ್ ಇದೆ. ಒಂದು ಓನ್ಲಿ ಕೆಮಿಕಲ್ ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ ನಾವು ವ್ಯತ್ಯಾಸನಂತೂ ನೇರವಾಗಿ ಕಾಣ್ತೀವಿ. ಬಟ್ ನಮ್ಗೆ ವೈಜ್ಞಾನಿಕವಾಗಿ ಏನ್ ಇಲ್ಲಿ ವ್ಯತ್ಯಾಸ ಆಗಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಅದನ್ನ ನೀವು ಹೇಳ್ತೀರಾ? ಇಲ್ಲಿ ನಾವು ಪ್ಲಾಟ್ ನೋಡಬಹುದು. ಇಲ್ಲಿ ಡಾಕ್ಟರ್ ಸಾಯಿಲ್ ಮತ್ತೆ ಕೆಮಿಕಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಕೆಮಿಕಲ್ಸ್ ಯೂಸ್ ಮಾಡಿದ್ರೂ ಇಲ್ಲಿ ಜಾಸ್ತಿ ಅವರಿಗೆ ಯಾವ ತರ ಅಂದ್ರೆ ನಷ್ಟ ಆಗಿಲ್ಲ. ಯಾಕೆ ಅಂತಂದ್ರೆ ಕೆಮಿಕಲ್ಸ್ ಯೂಸ್ ಮಾಡಿದ್ರು ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಅದೇನೇ ಹಾನಿ ಇದ್ರು ಅದನ್ನೆಲ್ಲ ರಿಕವರ್ ಮಾಡ್ಕೋ ಕೆಪಾಸಿಟಿ ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್ಸ್ ಇರೋದ್ರಿಂದ ಯಾವುದೇ ತರ ಹಾನಿ ಆಗಿಲ್ಲ. ಮೇನ್ ಆಗಿ ನೋಡ್ಬೋದು ನಾವು, ಎಲೆಗಳ ಸೈಜ್ ನೋಡ್ಬೋದು, ಆಮೇಲೆ ಅದ್ರ ಕಲರ್ ಎಲ್ಲ ನೋಡ್ಬೋದು. ಸೊ ಅದೆಲ್ಲ ಯಾಕೆ ಅಂದ್ರೆ ಮೇನ್ ಆಗಿ ಫೋಟೋಸಿಂಥಸಿಸ್. ಅದೇ ರೀತಿ ಮಣ್ಣು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಮಣ್ಣು ಕೂಡ ಮೃದುವಾಗಿರುತ್ತೆ. ಸೊ ಮೃದುವಾಗಿರೋದ್ರಿಂದ ಏನಾಗುತ್ತೆ, ನೀರನ್ನ ಹಿಡಿದಿಟ್ಟುಕೊಳ್ಳೋ ಕೆಪಾಸಿಟಿ, ಆಮೇಲೆ ಗಾಳಿ ಸಂಚಾರ ಎಲ್ಲ ಚೆನ್ನಾಗ್ ಆಗ್ತಿರುತ್ತೆ. ಸೊ ಮಣ್ಣು ಮೃದು ಆದ ತಕ್ಷಣ ಏನಾಗುತ್ತೆ, ಅಲ್ಲೊಂದ್ ಮೇನ್ ಇನ್ನೊಂದೇನಂದ್ರೆ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ರೋಲ್ ಕೂಡ ಜಾಸ್ತಿ ಇರುತ್ತೆ. ಸೊ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಅದೇ ರೀತಿ ಅಜೋಸ್ಪಿಲ್ಲಮ್, ಅಸ್ಟೋಬ್ಯಾಕ್ಟರ್, ಆಮೇಲೆ ಫಾಸ್ಫರಸ್, ಈ ತರ ಎಲ್ಲಾ ಕಂಟೆಂಟ್ ಇರೋದ್ರಿಂದ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ಏನ್ ಮಾಡುತ್ತೆ ಅಂತಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ನಾವ್ ಏನ್ ಕೊಟ್ಟಿರ್ತೀವಿ ಭೂಮಿಗೆ ಅದನ್ನೆಲ್ಲ ಹ್ಯೂಮಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನೆಲ ಕೂಡ ಫರ್ಟಿಲಿಟಿ ಅಂದ್ರೆ ಭೂಮಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋದ್ರೆ ಏನಾಗುತ್ತೆ, ಬೆಳವಣಿಗೆ ಚೆನ್ನಾಗುತ್ತೆ, ಯೂನಿಫಾರ್ಮ್ ಗ್ರೋತ್ ಆಗುತ್ತೆ. ಅದೇ ರೀತಿ ಏನಾಗುತ್ತೆ, ಆಮೇಲೆ ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಏನಾಗುತ್ತೆ, ಪ್ಲಸ್ ಪಾಯಿಂಟ್ ಅಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿರುತ್ತೆ. ಸೊ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿದ್ರೆ ಎಲೆಗಳು ಹಳದಿ ಆಗೋದಾಗ್ಲಿ, ಆಮೇಲೆ ಡೊನ್ ಹುಳ ಸಮಸ್ಯೆ ಆಗ್ಲಿ, ಆತರ ಯಾವ್ದೇ ರೀತಿ ಕಬ್ಬಿಗೆ ಬರೋದಿಲ್ಲ. ಅದೊಂದ್ ಹೇಳಿದಾದ್ಮೇಲೆ ನಾವು ಪ್ಲಸ್ ಎಲೆಗಳ ಬಗ್ಗೆ ಮಾತಾಡ್ಬೋದು. ಎಲೆಗಳ ಬಗ್ಗೆ ಯಾವ ತರ ಅಂದ್ರೆ, ಸೊ ಸೂರ್ಯನ ಕಿರಣಗಳು ಅವು ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಷ್ಟು ಅಲ್ಲಿ ಆಹಾರ ರೆಡಿ ಆಗುತ್ತೆ. ಸೊ ಆಹಾರ ಎಲ್ಲಾ ಕಾಂಡಕತ್ತು ಎಲ್ಲಾ ಸಪ್ಲೈ ಆಗ್ಬಿಟ್ಟು ಏನಾಗುತ್ತೆ, ಗನ್ಕೆ ಸೈಜ್ ಜಾಸ್ತಿ ಆಗೋದಾಗ್ಲಿ, ತೂಕ ಜಾಸ್ತಿ ಆಗೋದಾಗ್ಲಿ, ಆ ತರ ಆಗುತ್ತೆ. ಸೊ ಪ್ಯಾರೆಟ್ ಗ್ರೀನ್ ಆ ತರದಲ್ಲಿ ಇದ್ರೆ ಬೆಳೆ ಚೆನ್ನಾಗಿದೆ ಅಂತ ನಾವ್ ಹೇಳ್ಬೋದು. ಈಗ ಏನಂತಂದ್ರೆ ಮೇಡಮ್, ಈಗ ನೀವೆಲ್ಲ ಹೇಳಿದ್ರಿ, ವೈಜ್ಞಾನಿಕವಾಗಿ ಕಾರಣ ಅಂತ ಕೊಟ್ರಿ. ಬಟ್ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀರಾ ನಮ್ಗೆ? ಓಕೆ, ನಾನು ಫಸ್ಟ್ ಆಫ್ ಆಲ್ ಇವಾಗ ನಾನು ಎಲೆಗಳ ಬಗ್ಗೆ ಹೇಳಿದ್ದೆ ನಿಮ್ಗೆ. ಎಲೆಗಳು ಯಾವ ತರ ಇಲ್ಲಿ ಅಂದ್ರೆ ಫುಲ್ ಸ್ಪ್ರೆಡ್ ಆಗಿದೆ, ಅದೇ ತರ ಅಪ್ವರ್ಡ್ಸ್ ಇದೆ, ಆಮೇಲೆ ಗ್ರೀನ್ ಆಗಿದೆ, ಅಂದ್ರೆ ಪ್ಯಾರೆಟ್ ಗ್ರೀನ್ ಕಲರ್ ಇದೆ. ಇದರಿಂದ ಏನಂದ್ರೆ ಫೋಟೋಸಿಂಥಸಿಸ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಆಹಾರ ಇಲ್ಲಿ ಉತ್ಪತ್ತಿ ಚೆನ್ನಾಗ್ ಆಗ್ತಿದೆ ಅಂತ. ಸೊ ಇದರಿಂದ ಮೇನ್ ಏನಾಗುತ್ತೆ ಅಂದ್ರೆ ಕಾಂಡಗಳೆಲ್ಲ ದಪ್ಪ ಬೆಳೋದಾಗ್ಲಿ, ಆಮೇಲೆ ಗನ್ಕೆ ಸೈಜ್ ಎಲ್ಲ ಚೆನ್ನಾಗ್ ಬರೋದಾಗ್ಲಿ. ಸೊ ಇವಾಗ ನಾವು ಮೇಲ್ಗಡೆ ಅಷ್ಟೇ ಹೇಳಿದ್ರೂ ಆಗಲ್ಲ. ಸೊ ಇವಾಗ ರೂಟ್ಸ್ ಅಲ್ಲೂ ನಾವು ಮಣ್ಣು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲೆಲ್ಲ ನೋಡ್ಬೋದು, ಮಣ್ಣು ಕೂಡ ಮೃದು ಆಗಿದೆ. ಮೇಡಮ್, ಇದರಲ್ಲಿ ಗಣಿಕೆ ನಂಬರ್ ಆಫ್ ಗಣಿಕೆ ಎಷ್ಟದ ಅಂತ ನೋಡ್ಬೋದಲ್ಲ? 1 2 3 4 5 6 7 8 ಇದೆ. 8 ಗಣಿಕೆ ಸೈಜ್ ತಂದೆ. ಮತ್ ಸೈಜು ಚೆನ್ನಾಗಿದೆ. ಇದನ್ನ ನೋಡೋದಾದ್ರೆ 1 2 3 4 5 6 7 8 9 10
ಹತ್ತಿದೆ. ಆಮೇಲೆ ನಾನು ವೈಟ್ ರೂಟ್ಸ್ ಬಗ್ಗೆನೂ ಹೇಳಿದ್ದೆ, ಇಲ್ಲಿ ನೋಡ್ಬೋದು ವೈಟ್ ರೂಟ್ಸ್. ಸೊ ವೈಟ್ ರೂಟ್ಸ್ ಕೌಂಟ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಈಗೇನಂತಂದ್ರ ಈಗ ನೋಡಿದ್ರಿ ಡಾಕ್ಟರ್ ಸಾಯಿಲ್ ಪ್ಲಸ್ ಕೆಮಿಕಲ್ ಯೂಸ್ ಮಾಡಿದಂತ ಪ್ಲಾಟ್ ಅನ್ನು ನೋಡಿದ್ರಿ, ಅಲ್ಲೆಲ್ಲ ಡಿಫ್ರೆನ್ಸಸ್ ನೋಡಿದ್ರಿ. ಈಗ ಇದಕ್ಕೂ ಕಂಪ್ಯಾರಿಸನ್ ಮಾಡೋಣ ಬರ್ರಿ. ಈ ಸೈಜ್ ನೋಡ್ರಿ, ಆ ಗಣಿಕೆಗೆ ಈ ಗಣಿಕೆಗೆ ಬಹಳ ವ್ಯತ್ಯಾಸ ಐತಿ. ಮೇಡಮ್ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ನೀವು ಎಕ್ಸ್ಪ್ಲೇಷನ್ ಕೊಡಬೇಕು. ಇವಾಗ ಇದಕ್ಕೆ ಅವ್ರು ರೈತರು ಹೇಳಿದ್ರು ಇದಕ್ಕೆ ಅವ್ರು ಕೆಮಿಕಲ್ಸ್ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಭೂಮಿಗೆ ಯಾವ ತರ ಹಾನಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇವಾಗ ಆಲ್ರೆಡಿ ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳು ಇರುತ್ತೆ, ಅವನ್ನ ನಾವ್ ಇನ್ನೂ ಆಕ್ಟಿವ್ ಫಾರ್ಮ್ ಅಲ್ಲಿ ತರಬೇಕು ಹೊರತು ಅವನ್ನ ನಾಶ ಮಾಡಕ್ ಹೋಗ್ಬಾರ್ದು. ಸೊ ಇವಾಗ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅವೆಲ್ಲ ನಾಶ ಆಗ್ಬಿಡುತ್ತೆ. ಸೊ ಭೂಮಿಲಿ ಏನ್ ನೈಟ್ರೋಜನ್ ಆಮೇಲೆ ಪೊಟ್ಯಾಶು ಫಾಸ್ಫರಸ್ ಏನಿರುತ್ತೆ ಅವೆಲ್ಲ ಲಾಕ್ ಆಗಿರುತ್ತೆ. ಸೊ ಸೂಕ್ಷ್ಮಾಣುಜೀವಿಗಳಿದ್ರೆ ಅವೆಲ್ಲ ಏನಾಗುತ್ತೆ, ಅನ್ಲಾಕ್ ಆಗ್ಬಿಟ್ಟು ಅವು ಸಪ್ಲೈ ಮಾಡುತ್ತೆ ರೂಟ್ಸ್ ಗಳಿಗೆ. ಸೊ ಸೂಕ್ಷ್ಮಾಣುಜೀವಿಗಳೇ ಇಲ್ಲ ಅಂತಂದ್ರೆ ಸೊ ಅಲ್ಲಿ ಯಾವುದೇ ರೀತಿಯಾದಂತ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಆಗ್ತಿರಲ್ಲ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಕೆಮಿಕಲ್ಸ್ ಯೂಸ್ ಮಾಡಿರೋ ಪ್ಲಾಟ್ ಅಲ್ಲೆಲ್ಲ ಯಾವ ತರ ಅಂದ್ರೆ NPK ಬಿಟ್ಟು ಜಾಸ್ತಿ ಟಾಕ್ಸಿಕ್ ಎಲಿಮೆಂಟ್ಸ್ ಅಲ್ಯೂಮಿನಿಯಂ, ಐರನ್ ಆ ತರ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಅದು ಡೈರೆಕ್ಟ್ಲಿ ಏನಾಗುತ್ತೆ ರೋಗ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಪ್ಲಾಂಟ್ ಗಳಿಗೆ. ಸೊ ಇಲ್ಲಿ ನೋಡ್ಬೋದು ನೀವೆಲ್ಲ ಎಲೆಗಳೆಲ್ಲ ಈ ತರ ಆಗಿರೋದು. ಸೊ ಇದೆಲ್ಲ ಯಾಕಂದ್ರೆ ಡೆಫಿಷಿಯನ್ಸಿ ಆಫ್ ನೈಟ್ರೋಜನ್ ಇರ್ಬೋದು, ಆಮೇಲೆ ಅಲ್ಯೂಮಿನಿಯಂ ಕಂಟೆಂಟ್ ಆಮೇಲೆ ಐರನ್ ಕಂಟೆಂಟ್ ಜಾಸ್ತಿ ಆಗಿರೋದ್ರಿಂದ ಈ ತರ ರೋಗಗಳೆಲ್ಲ ಬರುತ್ತೆ. ಸರ್ ಇವಾಗ ನಾವು ಅಂದ್ರೆ ಕೆಮಿಕಲ್ಸ್ ಯೂಸ್ ಮಾಡಿ ಆಮೇಲೆ ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿರೋ ಹೊಲಾನು ನೋಡಿದ್ವಿ, ಆಮೇಲೆ ಜಸ್ಟ್ ಕೆಮಿಕಲ್ಸ್ ಅಷ್ಟೇ ಯೂಸ್ ಮಾಡ್ತಿರೋ ಹೊಲಾನು ನೋಡಿದ್ವಿ. ಸೊ ನಿಮ್ಗೆ ಎರಡು ತರ ಡಿಫ್ರೆನ್ಸ್ ಏನೇನಂತ ಅನಿಸ್ತಿದೆ ಸರ್? ಅಂದ್ರೆ ಮೇಡಮ್ ಎರಡು ಒಂದ ಟೈಮ್ದಾಗ ಕಟಾವ್ ಮಾಡಿದ್ವಿ ರೀ. ಕಟಾವ್ ಮಾಡಿದಾಗ ಏನಾದ್ರಿ ಇದಕ್ ಡಾಕ್ಟರ್ ಸಾಯಿಲ್ಲ ಮತ್ತ ಇವನ್ನೆಲ್ಲ ಇದನ್ನ ನಿಮ್ ಕೊಟ್ಟಿದ್ವೆಲ್ಲ ಮೆಡಿಸಿನ್ ಯೂಸ್ ಮಾಡಿದ್ರಲ್ಲ, ಇದ ಗ್ರೋತ್ ಚಲೋ ಬಂದೈತ್ರಿ. ಅಂದ್ರ ಆ ದಂಡಿದಿಂದ ಆಚಕಡೆ ದಂಡಿ ತನ ಇದ್ ಒಂದ ಲೆವೆಲ್ ಐತ್ರಿ. ಮತ್ತ ಗರಿಗಳು ಏನಾದ್ರಿ ಅಡಾಲ್ಗ್ ಬಂದಾವ್ರಿ, ಎಲ್ಲಾ ಹಚ್ಚ ಹಸಿರು ಐತ್ರಿಲ್ಲ. ಇದೇನೈತ್ ನೋಡ್ರಿಲ್ಲ, ಇದ್ ಪೂರ್ತಿ ಅಷ್ಟ್ ಇಳುವರಿ ಬಂದಿಲ್ರಿ. ಅದಕ್ಕೂ ಇದಕ್ಕೂ ಏನು ಇದು ವ್ಯತ್ಯಾಸ ಇಲ್ರಿ. ಕಟಿಂಗ್ ಒಂದ ಟೈಮ್ದಾಗ ಮಾಡಿದ್ವಿ, ಆದ್ರೆ ಇದನ್ ನೋಡ್ಲ ಗಣಕಿದ ಈ ಸೈಜ್ ಕಡಿಮೆ ಅದಾವ್ರಿ. ಮತ್ತ ಎಲಿ ಸೈಜ್ ಇದ್ ಅಷ್ಟ್ ಅಡಾಲ್ಗೂ ಬಂದಿಲ್ರಿ, ಅಷ್ಟ್ ಗ್ರೋತು ಇಲ್ರಿ ಇದ. ಮತ್ತೆ ಇಳುವರಿ ಇದ ಕಡಿಮೆ ಬರತ್ರಿ ಮೇಡಮ್, ಇದ ಜಾಸ್ತಿ ಬರತ್ರಿ. ಅಂದ್ರ ಅದಕ್ಕೆ ಇದಕ್ಕೆ ಈಗ ಇಲ್ಲಂದ್ರು ಒಂದ್ 5-6 ಗಣಿಕೆ ಡಿಫ್ರೆನ್ಸ್ ಐತ್ರಿ. ಇದ ಕಡಿಮೆ ಐತ್ರಿ ಗಣಿಕೆ, ಅದ ಜಾಸ್ತಿ ಐತ್ರಿ. ಇದ ನಮ್ಗ ಅನುಕೂಲ ಆಕೈತ್ರಿ ರೈತರಿಗೆ ಅದ ಮಾಡ್ರಿ. ಈಗ ಇಲ್ಲೇನಂತಂದ್ರ ಇಲ್ಲಿ ನಮ್ಗೆ ಚೇಂಜಸ್ ಅಂತೂ ಅನ್ಸಾತೈತಿ. ಎರಡೂ ಸೇಮ್ ಕಟಾವ್ ಆಗಿದಾವ, ಇಲ್ಲಿ ಬದಲಾವಣೆ ಆಯ್ತು. ಆದ್ರೆ ಕೆಮಿಕಲ್ ಹಾಕಿದ ನಂತರ ಯಾವ ಕ್ಯಾನನ್ ಕೊಟ್ಟು ಕೂಡ ಈ ರೀತಿ ಬದಲಾವಣೆ ಕಾಣತೈತಿ. ಬಯೋಸ್ಟ್ ಮಾಡಿಕೆ ಇದನ್ನ ಕೊಟ್ಟಿದ್ರಿ 1 ಲೀಟರ್ ಬಯೋಸ್ಟ್ ಮತ್ತ ಡಾಕ್ಟರ್ ಸಾಯಿಲ್ ರೀ, 5 ಲೀಟರ್ ಎರಡು ಮಿಕ್ಸ್ ಮಾಡಿ ನಾವ್ ಏನ್ ಮಾಡೋದ್ರಿ ಡೋಸ್ ಕೊಟ್ಟಿವ್ರಿ. ಇದಕ್ಕ ಕೊಟ್ಟ ಬಳಕ 8 ದಿನ ಗ್ರೋತ್ ಚಲೋ ಬರಾಕೈತು. ನಮಗೂ ಖುಷಿ ಆಕೈತ್ರಿ. ಇದಕ್ಕ ಕೊಡ್ಲಿಲ್ರಿ, ಇದಕ್ ನಾವು ಬರೀ ಇದನ್ನ ರಾಸಾಯನಿಕ ಅಷ್ಟ ಯೂಸ್ ಮಾಡಿದ್ವು. ಇದ್ರದ್ ಬೆಳವಣಿಗೆ ಏನಾಗ್ಬಿಟ್ಟೈತಿ, ಕುಂಠಿತ ಆಗೈತ್ರಿ. ಇದ್ರ ಬೆಳವಣಿಗೆ ನಮ್ಗ್ ಚಲೋ ಅನಿಸಿದ್ರಿ. ಇದ್ರಲ್ಲಿ ಏನಾಗೈತೆ ಅಂತ ನಾವು ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಇದ್ರಾಗ ಏನಂತಂದ್ರ ರೀ, ಕೆಮಿಕಲ್ ಗೊಬ್ಬರ ಇದ್ರೂ ಕೂಡ ಅದನ್ನ ಕನ್ವರ್ಷನ್ ಮಾಡಕ್ ಜೀವಾಣುಗಳು ಬೇಕಿದೆ. ಆ ಜೀವಾಣುಗಳು ಅಲ್ಲಿ ಇರೋ ಕಾರಣಕ್ಕೆ ಅಲ್ಲೇನೆ ಕನ್ವರ್ಷನ್ ಆಗೈತಿ ಒಂದು. ಆಮೇಲೆ ಡಾಕ್ಟರ್ ಸಾಯಿಲ್ ಅದ್ರೊಳಗೆ ಏನೈತಿ ಒಂದು ಪವರ್ ಐತಿ. ಆ ಪವರ್ ಇಂದ ಏನೈತಿ ಅಂದ್ರೆ ಇಲ್ಲಿ ಬೇರುಗಳಲ್ಲಿ ಮಣ್ಣಿನಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗಿ ಅಲ್ಲಿ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗಿ ಈ ರೀತಿ ಬೆಳೆ ಬಂದ್ಬಿಟ್ಟೆ. ಇಲ್ಲಿ ಗಣಿಕೆ ಸೈಜ್ ಇಲ್ಲಿಗೆ ನೋಡಿದ್ರೆ ಎಷ್ಟು ಡಿಫ್ರೆನ್ಸ್ ಐತಿ. ಇದು ಚಲೋ ಬಂದೈತಿ ಸರ್. ಅಂದ್ರ ಇದನ್ನ ಕಂಪೇರ್ ಮಾಡ್ತೀವಿ ಅಂದ್ರೆ ಇದು ಎಲ್ಲಿಂದ ಎಲ್ಲಿ ನಮಗ ಇದು ಇಳುವರಿ ಜಾಸ್ತಿ ಬರ್ತೈತ್ರಿ, ಖರ್ಚು ಕಡಿಮೆ ಅನ್ಸತ್ರಿ. ಮತ್ತ ಇದಕ್ಕ ನಾವ್ ಮಾಡಿಲ್ಲ ಅಂದ್ರೆ ಇದಕ್ಕೂ ಖರ್ಚು ಆಗೈತ್ರಿ. ಬಟ್ ನಾವ್ ಇದಕ್ ಕೊಟ್ಟಂತ ಇದನ್ನ ಅಷ್ಟು ಕೊಟ್ಟಿಲ್ರಿ. ಅದೊಂದ ಮಿಸ್ಟೇಕ್ ದಿಂದ ಇದು ಕುಂಠಿತ ಆತ್ರಿ. ಇದು ಗ್ರೋತ್ ಚಲೋ ಬಂದೈತಿ. ಇದಕ್ಕಿಂತ ಇಲ್ಲ ಅಂದ್ರು ಇದು ಒಂದ್ 20-25 ಟನ್ ಜಾಸ್ತಿ ಇಳುವರಿ ಬರ್ಬೋದು. ನೋಡಿದ್ರಲ್ಲ ರೈತ ಬಾಂಧವ್ರೆ, ಏನಂತಂದ್ರೆ ಕೆಮಿಕಲ್ ನ ಕೊಟ್ಟರು ಕೂಡ ಡಾಕ್ಟರ್ ಸಾಯಿಲ್ ನ ಬಳಕೆ ಮಾಡೋದ್ರಿಂದ ಏನೇನ್ ಬದಲಾವಣೆ ಆಗ್ತೈತಿ. ಏನಂತಂದ್ರ ಈಗ ಕೆಮಿಕಲ್ ಕನ್ವರ್ಷನ್ ಆಗ್ಬೇಕಾದ್ರೂ ಜೀವಾಣುಗಳು ಬೇಕು, ಅದು ನಮ್ ಡಾಕ್ಟರ್ ಸಾಯಿಲ್ ಇರ್ತೈತಿ. ಆಮೇಲೆ ಅಲ್ಲಿ ಭೂಮಿಯಲ್ಲಿ ಇರುವಂತಹ ಸಮಸ್ಯೆಗಳು, ಭೂಮಿ ಬೇಕಾಗಿರುವಂತಹ ಜೀವಾಣುಗಳು, ಅಲ್ಲಿ ಬೇರುಗಳಿರುವಂತಹ ಎಲ್ಲಾ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿ ಎಲ್ಲಾ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಲಭ್ಯತೆಯನ್ನ ನಮ್ಮ ಡಾಕ್ಟರ್ ಸಾಯಿಲ್ ಒದಗಿಸಿ ಕೊಡ್ತೈತಿ. ಹಾಗಾಗಿ ಇಲ್ಲಿವರೆಗೆ ಕೆಮಿಕಲ್ ಅನ್ನ ಏನ್ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲಾ ರೈತರು, ಅದ್ರ ಜೊತೆಗೆ ಡಾಕ್ಟರ್ ಸಾಯಿಲ್ ಅನ್ನ ಬಿಟ್ಟಿದ್ದೆ ಆದ್ರೆ ಈ ರೀತಿಯಾದ ಬದಲಾವಣೆಯನ್ನ ನಿಮ್ ಹೊಲದಲ್ಲಿ ನೀವು ಕಂಡುಕೊಳ್ಬಹುದು. ಹಾಗಾಗಿ ನಾವು ಡಾಕ್ಟರ್ ಸಾಯಿಲ್ ಅನ್ನೋ ಒಂದು ಸಾವಯವ ಕೃಷಿಯನ್ನು ಮಾಡ್ತಾ ಒಂದು ಉತ್ತಮವಾದ ಒಂದು ಕೊಡುಗೆನ ದೇಶಕ್ಕೆ ಕೊಡೋಣ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.